ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಶಿರಹಟ್ಟಿ ಶಾಸಕ ಚಂದ್ರಲಮಾಣಿ ಪರಪ್ರಗ್ರಹಕ್ಕೆ ಹೋದರು. ಕಾರಣ ನ್ಯಾಯಮೂರ್ತಿಗಳು ತುರ್ತು ವಿಚಾರಣೆಯನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ ನ್ಯಾಯಮೂರ್ತಿ ಗಜಾನನ ಭಟ್ ಅವರು. ಹಾಗಾಗಿ ಅವ್ರದ್ದು ಬೇಲ್ ಅಪ್ಲಿಕೇಶನ್ ಇನ್ನೂ ಇದು ಬಂದಿಲ್ಲ ಡಿಸ್ಕಷನ್ಗೆ, ಅವ್ರು ಹೋದರು ಒಳಕ್ಕೆ. ಆಲ್ರೈಟ್. ಈ ಮಧ್ಯೆ ಅದ್ಯಾರು ಸ್ವಾಮೀಜಿಯವರು ಹೌದು ನಾವು ಮಾತಾಡಿರೋದು ನಿಜ, ಬಟ್ ಆರೋಪ ಇಲ್ಲ ನಂದಲ್ಲ ಅದು ಅಂತೇನೋ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು ಏನೋ ನಿಮ್ಗಳದ್ದು ಯಾತಕ್ಕೆ ಅಂತ, ಅದೇನೋ ನನ್ನ ಓಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂತೆಲ್ಲ ಅವ್ರದ್ದು ಏನೋ ವಾದ. ನ್ಯಾಯಮೂರ್ತಿಗಳಿದ್ದು ಲೋಕಾಯುಕ್ತ ಟ್ರ್ಯಾಪ್ ಮಾಡಿದೆ, ಶಾರ್ಟ್ ಡೇಟ್ ಬೇರೆ ಬೇಕಾ ನಿಮಗೆ, ಜಾಮೀನು ಯಾಕೆ ಕೊಡಬೇಕು ಅಂತ ಕೇಳಿದ್ದಾರೆ. ಶಾರ್ಟ್ ಡೇಟು ಮತ್ತು ತಕ್ಷಣಕ್ಕೆ ವಿಚಾರಣೆ ಮಾಡಿ ಅನ್ನೋದನ್ನು ಪಾಲನೆ ಮಾಡದೇ ಇರ್ಬೋದು, ಬಟ್ ಜಾಮೀನು ಯಾಕೆ ಕೊಡಬೇಕು ಅನ್ನೋಕ್ಕಾಗಲ್ಲ. ಮುಂದೆ ಒಂದು ಕಡೆ ದಿನ ಜಾಮೀನು ಕೊಡಲೇಬೇಕಾಗತ್ತೆ, ಅದೇ ಕೇಸ್ ಅದು. ಯು ಕಾಂಟ್ ಎಟರ್ನಲಿ ಡಿನೈ ಬೇಲ್ ಇನ್ ದಿಸ್ ಕೇಸ್. ಇಟ್ಸ್ ನಾಟ್ ಎ ಕೇಸ್ ಆಫ್ ದಟ್ ಇನ್ ನೇಚರ್, ಬಿಕಾಸ್ ಅಂಥದ್ದು 1000 ಕೇಸ್ ಆಗೋಗಿದೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಆ KSNDLಗೆ ಇದೇ ಲೋಕಾಯುಕ್ತ ಹೋಗ್ಬಿಟ್ಟು ಟ್ರ್ಯಾಪ್ ಮಾಡಿದ್ರು, ಆ MLA ಏನಾಯಿತು, ವಜಾ ಆಯಿತು. ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗುತ್ತೆ ಫೈನಲಿ ಅಂತ. ಈಗ ಏನೋ ಹೇಸಿಗೆ ತಿನ್ನುವ ಆಲೋಚನೆ ಮತ್ತು ಅಟೆಂಪ್ಟ್ ಮಾಡೋರು ಎಲ್ಲರಿಗೂ ಕಠಿಣವಾಗಿರಲಿ ಶಿಕ್ಷೆ ಅನ್ನೋದೇ ಅಷ್ಟೇ ನಮ್ಮ ಬಯಕೆ. ಒಳ್ಳೆಯದು, ನಿಜ ಇದೆ, ಅದನ್ನು ಒಪ್ಕೊಂತೀನಿ ನಾನು. ಈಗ ಆಗಿರ್ತಕ್ಕಂಥ ಐಡಿ ದಾಳಿಗೆ ನನಗೆ ಸಂಬಂಧನೇ ಇಲ್ಲ. 18 ಲಕ್ಷ ದುಡ್ಡು ಕೊಟ್ಟು ಬಿಡಿಸ್ತೀನಿ ಅಂತೇಳಿ ಅವ್ರು ಮಾತಾಡಿದ್ದು ಕೂಡ, ಸ್ವಾಮಿಗಳನ್ನ ಕಳಿಸ್ರಿ ಅಂತೇಳಿ ಹೇಳಿದ್ದು ಕೂಡ ಉದಾಹರಣೆಗಳು ಇದಾವ್ರಿ. ಆ ಶಾಸಕರು ಕೊಟ್ಟಿರ್ತಕ್ಕಂಥ ನೋವು ಮತ್ತು ಟಾರ್ಚರ್ ಯಾರು ಮನುಷ್ಯನಿಗೆ ಕೊಡಬಾರ್ದವ್ರು. ವಿಪರೀತ ತ್ರಾಸನ ಮಾಡಿದ್ರು. ನಾನು 6 ತಿಂಗಳಿಂದೇನೋ ನಮ್ಮ ಮಂಜಣ್ಣ ಮಾಗಡಿ ಅಂತೇಳಿ ಪಂಚಮಶಾಲಿ ಅಧ್ಯಕ್ಷರವರು, ನಾವು ಅವ್ರು ಮುಕ್ತವಾಗಿ ಮಾತಾಡಿದ್ದು ಗೊತ್ತಿದೆ. ಆತ ಒಬ್ಬ ನುರಿತ ಡಾಕ್ಟರ್ ಆದವನು, ಸ್ವಂತ ತಮ್ಮದ ಕಾಲ ಮೇಲೆ ತಾವು ನಿಂತಿದ್ದವನು, ಒಳ್ಳೆ ಕೆಲಸನೂ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋದು ನನ್ನ ಮಾಹಿತಿ ಇದೆ. ಈ ರೀತಿಯಾಗಿ ನಡ್ಕೊಂಡಿದ್ದು ಸಮಂಜಸ ಅಲ್ಲ. ನಮಗೂ ಕೂಡ ಒಂದು ರೀತಿ ನೋವಾಯ್ತದೆ. ಇದ್ರ ಹಿಂದಗಡೆ ಏನೆಲ್ಲ ಸಡ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಣಜಾರ್ ಸಮಾಜವನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರಾಗಿದೆ. ಬಣಜಾರ್ ಸಮಾಜ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಿಂತಿದೆ ಮುಂಚಿಂದನೂ ಕೂಡ ಗಟ್ಟಿಯಾಗಿ. ಇವತ್ತು ಕೋರ್ಟ್ ಅಲ್ಲೂ ಕೂಡ ಇದೇ ಶಾಸಕರಿದ್ರೆ ಎದುರಿಸ್ತಾರೆ. ಯಾವ ಪ್ರಿಯಾಂಕಾ ಖರ್ಗೆ ಅವತ್ತೇನೋ ಭಾಷಣ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನ್ ಮಾತನಾಡ್ತಾ ಇದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ನವ್ರಿಗೆ ಏನಾದ್ರು ಇದೆಯಾ? ಕಳೆದ 20 ವರ್ಷಗಳಿಂದ ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತರ ಶಾಸಕ ಬಂದ ಕೂಡಲೇ ಅವ್ರು ತುಳಿಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಅವ್ರದ್ದು ಷಡ್ಯಂತ್ರ ಇದೆ, ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ. ಅವೆಲ್ಲ ಸ್ಟಡಿ ಮಾಡಿ ಅವ್ರು ತಗೊಂಡಾರ ಇಲ್ಲ ಅಂತ. ಯಾಕಂತಂದ್ರೆ ಅಷ್ಟು ಸಾಚಾತನದಿಂದ ಮಾತಾಡ್ತಾರ ಬಿಜೆಪಿ ಅವ್ರು. ಭಾರಿ ಅವ್ರು ಸಾಚಾಗಳು. ಏನು ಕಾಂಗ್ರೆಸ್ನವ್ರು ಸಾಚಾಗಳ? ನೀವೇನು ಹರಿಶ್ಚಂದ್ರದ ಮೊಮ್ಮಕ್ಕಳ ನೀವು? ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ಲಿ. ಎಲ್ಲ ಅದೇ ಕಚಡಗಳೇ, ಎಲ್ಲ ವೃಷಭಾವತಿ ನೀರು ಕುಡಿಯೋರೇ ನೀವು. ಆದರೂ ಶುದ್ಧ ಯಾರೂ ಇಲ್ಲ, ಸುಮ್ಮನೆ ಡ್ರಾಮಾ ನಮ್ಮ ಮುಂದೆ ಅಷ್ಟೇ. ಎಲ್ಲ ಹೇಸಿಗೆ ತಿನ್ನೋ ಕಚಡಗಳೇ ನಮ್ಮ ದೇಶದಲ್ಲಿರೋವು, ಯಾವ ಅನುಮಾನನೂ ಬೇಡ. ಅದರಲ್ಲಿ ನಮ್ಮ ದೌರ್ಭಾಗ್ಯ, ಅದರಲ್ಲಿ ಯಾರು ಎಷ್ಟು ಕಚಡ ನೀರು ಕುಡಿತಿದ್ದಾನೆ ಅಂತ ಲೆಕ್ಕ ಹಾಕೋ ಸ್ಟೇಜಲ್ಲಿ ಇದ್ದೀವಿ ನಾವೀಗ. ಅಯೋಗ್ಯರು ತೊಗೊಂಬಂದು ಸಾಯೋದು ಇಲ್ಲ ಬೇಗ ಎಲ್ಲರೂ ತಿಂದು ಅದು ಎಲ್ಲಿಗೆ ಹೋಗ್ತಿರೋ. ಆಮೇಲೆ ತಿನ್ನೋರಿಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ವಿ ಶುಡ್ ಕಂಡಕ್ಟ್ ಒಂದು ಒಳ್ಳೆ ಮೆಡಿಕಲ್ ರಿಸರ್ಚ್ ಮಾಡಬೇಕು. ತಿನ್ನುವುದಕ್ಕೂ ಆರೋಗ್ಯಕ್ಕೂ, ತಿನ್ನುವುದು ಅಂದರೆ ಯಾವುದು? ಹಾಂ, ಅದಕ್ಕೂ ಆರೋಗ್ಯಕ್ಕೂ ಸಂಬಂಧವಿದೆಯೋ? ನನ್ನ ಪ್ರಕಾರ ಇದೆ. ಹೇಗೆ? ಅತಿ ಭ್ರಷ್ಟನಿಗೆ ಹೆಚ್ಚು ಆರೋಗ್ಯ ಅಂತ ನನ್ನ ವಾದ. ಎಸ್. ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಲು ಮುಂದಾಗಿದೆ. ಈ ಬಗ್ಗೆ ಮೊನ್ನೆ ಸಿಎಂ ಸಭೆಯೊಂದರಲ್ಲಿ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಕೂಡ ಮೊಬೈಲ್ ಬ್ಯಾನ್ ಅನ್ನು ಸುಳಿವು ಕೊಟ್ಟಿದ್ದಾರೆ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ SOP ರವಾನೆ ಮಾಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ನಿಷೇಧಿಸಬೇಕು, 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ಮಾಡಲು ಕ್ರಮ ತೆಗೆದುಕೊಳ್ಳಬೇಕು, ಶಾಲಾ ಶಿಕ್ಷಣದಲ್ಲಿ ಸ್ಮಾರ್ಟ್ಫೋನ್ ನಿಷೇಧ ಮಾಡಬೇಕು ಅನ್ನೋ ಅಂಶಗಳು ಇವೆ. ದೊಡ್ಡ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಇದಾಗ್ತಾ ಇದೆ. ಐ ಕಾಂಟ್ ಡಿಸ್ಕ್ಲೋಸ್ ದಟ್ ವಾಟ್ ಟೈಪ್ ಆಫ್ ಇಂಟರ್ನಲ್ ಮಿಸ್. ಅದ್ರ ಬಗ್ಗೆ ಒಂದು ಚಿಂತನೆ ನಡೆದಿದೆ. ಮಕ್ಕಳಿಗೆ ಈ ಆಕ್ಸೆಸ್ ಕೊಟ್ರೆ ಅವರೊಂದು ವಿದ್ಯಾಭ್ಯಾಸ ಮಾಡೋದು ಕಮ್ಮಿ ಆಗುತ್ತೆ. ಆಮೇಲೆ ಬಹಳ ದೇಶಗಳಲ್ಲಿ ಇದಕ್ಕೆಲ್ಲ ಎಕ್ಸ್ಟೆನ್ಸಿವ್ ಸ್ಟಡಿಗಳು ಮಾಡಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಈಗ ಅದೆಲ್ಲನೂ ಸರಿ ಇದೆ, ಮತ್ತಷ್ಟು ದೇಶ ಇದೆ. ಬಟ್ ಶಿಕ್ಷಣ ಸಂಸ್ಥೆಗಳಿಗೂ ಸಾರ್ವಜನಿಕ ಸ್ಥಳದಲ್ಲಿ ಮೊಬೈಲ್ ನಿಷೇಧಿಸೋಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ಸುಮ್ಮನೆ ಬುರುಡ ಬಿಡಬೇಡಿ. ನನ್ನ ವಾದ, ಇಟ್ಸ್ ಎ ಡಬಲ್ ಎಡ್ಜ್ಡ್ ವೆಪನ್. ಅದು ಮೊಬೈಲು ಕತ್ತಿ ಇದ್ದಂಗೆ, ಏನಕ್ಕೆ ಬೇಕಾದ್ರೂ ಬಳಸ್ಕೋಬೋದು. ಅದರ ಲಾಭನೂ ಇದೆ,
ಇನ್ ಟರ್ಮ್ಸ್ ಆಫ್ ಅಸಿಸ್ಟಿಂಗ್ ದೆಮ್ ಇನ್ ದೇರ್ ಎಜುಕೇಷನ್ ನಾಲೆಡ್ಜ್ ನೋಡಿ. ಇನ್ನೊಂದು ವಿಪರೀತವಾದ ಇದು ಇದೆ. ನಮ್ಮ ಹಣೆ ಬರಹ ಏನಾಗೋಗಿದೆ ಅಂದರೆ ಆ ವಿಪರೀತವಾದ ಅಡ್ಡದಾರಿಲಿ ಅದು ಹೆಚ್ಚು ಬಳಕೆ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಆಗ್ತಿರೋದು ನಮಗೆ ಆಗ್ತಿರೋದು. ಹಾಗಾಗಿ ನನ್ನ ದೃಷ್ಟಿಕೋನದಲ್ಲಿ ಏನಪ್ಪ ಅಂತಂದರೆ, ಮತ್ತು ಮೂರನೇದು ಮಕ್ಕಳ ವಿಚಾರದಲ್ಲಿ, ದೊಡ್ಡವ್ರದ್ದು ಬಿಟ್ಬಿಡಿ, ಮಕ್ಕಳ ವಿಚಾರದಲ್ಲಿ ಮೊಬೈಲ್ಸು ಲಾರ್ಜ್ಲಿ ಪರ್ಟಿಕ್ಯುಲರ್ಲಿ 8ನೇ ಕ್ಲಾಸ್ ದಾಟದ ಮೇಲಿನ ಮಕ್ಕಳದ್ದು ಲೆಕ್ಕಾಚಾರ ಹಿಡಿದ್ರೆ PUC ವರೆಗೆ ಅಥವಾ ಮೇ ಬಿ ಈವನ್ ಡಿಗ್ರಿ, ನಂಗೆ ಗೊತ್ತಿಲ್ಲ, ಇಟ್ಸ್ ಆಲ್ಸೋ ಆ್ಯಕ್ಟ್ಸ್ ಲೈಕ್ ಒಂದು ಪ್ರೊಟೆಕ್ಷನ್ ರಿಂಗ್ ಇದ್ದಂಗೆ. ಮೊಬೈಲು ಕಾಂಟ್ಯಾಕ್ಟು, ಎಮರ್ಜೆನ್ಸಿ ಬಂದರೆ ಮನೆಗೆ ಫೋನ್ ಮಾಡ್ಬೋದು, ಡ್ಯಾಶು ಸೇಫ್ಟಿ ಈ ಥರ. ಹಾಗಾಗಿ ಬೇಸಿಕ್ ಸೆಟ್ಟನ್ನು ಮಾತ್ರ ಮೊಬೈಲಲ್ಲಿ ಮಕ್ಕಳು ಇಟ್ಕೋಬೇಕು ಅನ್ನೋದೇನಾರು ತರಕ್ಕಾಗತ್ತಾ ನೋಡಬೇಕು. ಆಂಡ್ರಾಯ್ಡ್ ಯಾಕೆ ಬೇಕು ಅಂತ, ಏನಕ್ಕೆ ಬೇಕು ಅಂತ ನಂದು ವಾದ. ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಕಮ್ಯುನಿಕೇಶನ್ ಟೂಲ್. ಹೌದು, ಎಲ್ಲೋ ದೂರದಲ್ಲಿ ಇರ್ತಾರೆ, ಅಮ್ಮಂಗೆ ಫೋನ್ ಮಾಡಿ ನಾನು ಬಸ್ ಸಿಗ್ತಾ ಇಲ್ಲ ಬರಲ್ಲ ಅಂತಾನೋ, ಅಥವಾ ಇವತ್ತೇನೋ ಸ್ಪೆಷಲ್ ಕ್ಲಾಸ್ ತಗೋತಿದ್ದಾರೆ ಲೇಟ್ ಆಗತ್ತಮ್ಮ ಅಂತಾನೋ, ಅಥವಾ ಅಪ್ಪ ಅಂತಾನೋ, ಏನೋ ಒಂದಕ್ಕೆ ವಡವರ್ ಇಟ್ ಇಸ್, ವಡವ, ಅಥವಾ ಬಿದ್ದೋಗ್ಬಿಟ್ಟೆ ನಾನು ಕಾಲು ಮುರ್ಕೊಂಡ್ಬಿಟ್ಟಿದ್ದೀನಿ ಏನು ಮಾಡಲಿ ಅಂತಾನೋ, ಏನೋ ಒಂದು ಬೇಸಿಕ್ ಸೆಟ್ಟನ್ನು ತಂದ್ರೆ ಏನಾಗುತ್ತೆ. ಅದಕ್ಕೇನು ಹೇಳೋದು, ಸ್ಟೂಡೆಂಟ್ ಸೆಟ್ ಅಂತಾನೆ ಒಂದು ತರಕ್ಕಾಗತ್ತಾ ಮಾರ್ಕೆಟ್ಗೆ ಅಂತ, ಆ ಲಿಮಿಟ್ಸ್ ಮಾಡಿ ಅವ್ರಿಗೂ. ಎಸ್, ಅದನ್ನ ಯೋಚನೆ ಮಾಡಬಹುದು. ನಾರ್ಮಲ್ ಸೆಟ್ ಅಲ್ಲ, ಸ್ಟೂಡೆಂಟ್ ಸೆಟ್ ಅಂತಾನೆ ಬರಬೇಕು ಒಂದು. ಅದನ್ನ ಮಾತ್ರ ಕಾಲೇಜಿಗೆ ತರಬಹುದು, ಬೇರೆ ತಂದ್ರೆ ಸೀಜ್ ಮಾಡ್ತೀವಿ ಅನ್ಬೇಕು. ನಿಜ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಭಾರತ್ ಟ್ಯಾಕ್ಸಿ ಕೇಂದ್ರ ಸರ್ಕಾರ ಓಲಾ ಊಬರ್ಗೆ ಪ್ರತಿಯಾಗಿ ಪರಿಚಯಿಸುತ್ತಿದೆ. ಗ್ರೇಟ್ ಐಡಿಯಾ, ವಂಡರ್ಫುಲ್. ಇನ್ಫ್ಯಾಕ್ಟ್ ಪ್ರೈವೇಟ್ ಸೈಡಲ್ಲಿ, ಇಫ್ ನಾಟ್ ಎಕ್ಸಾಕ್ಟ್ಲಿ ಗವರ್ಮೆಂಟ್ ಸೈಡಲ್ಲಿ, ಕುಮಾರಸ್ವಾಮಿ ಅಟೆಂಪ್ಟೆಡ್ ದಿಸ್. ಯು ಶುಡ್ ಗಿವ್ ಹಿಮ್ ದಟ್ ಕ್ರೆಡಿಟ್. ಹಿ ಅಟೆಂಪ್ಟೆಡ್ ಇಟ್ ಒಂದ್ಸರಿ, ಯಾವಾಗಲೂ ಇದೇ ಥರ ಗಲಾಟೆ ಎಲ್ಲ ಆದಾಗ. ಅದರ ಮುಂದುವರಿದ ಭಾಗವಾಗಿ ನಮ್ಮ ಟ್ಯಾಕ್ಸಿ, ನಮ್ಮ ಯಾತ್ರಿ ಇದೇನೋ ಒಂದಿದೆಯಲ್ಲ, ದಟ್ಸ್ ಆಲ್ಸೋ ಆನ್ ಎ ಲಾರ್ಜ್ಲಿ ಆನ್ ಎ ಸಿಮಿಲರ್ ಲೈನ್ಸಲ್ಲಿದೆ. ಬಟ್ ಈಗ ಅಫಿಷಿಯಲೈಸ್ ಆಗಿದೆ ಗೌರ್ಮೆಂಟಿಂದ ಆನ್ ಎ ಸಹಕಾರಿ ತತ್ವದಲ್ಲಿ. ಫೆಂಟಾಸ್ಟಿಕ್, ಫೇರ್ ಎನಫ್. ಎಲ್ಲ ಲಾಭ ಡ್ರೈವರ್ಗಳಿಗೆ ಹೋಗುತ್ತೆ, ತುಂಬ ಚಾರ್ಜಸ್ ಇರಲ್ಲ, ಆ ಚಾರ್ಜಸ್ ಎಲ್ಲ ಇದಾಗಲ್ಲ, ಪ್ರಯಾಣಿಕರಿಗೂ ಲಾಭ ಆಗುತ್ತೆ. ದಟ್ಸ್ ಎ ಫೇರ್ ನನ್ನ ಪ್ರಕಾರ. ಅಮಿತ್ ಶಾ ಇವತ್ತವ್ರ ಜೊತೆ ಎಲ್ಲ ಮಾತಾಡಿ ಇನ್ನು 5 ವರ್ಷದಲ್ಲೋ 3 ವರ್ಷದಲ್ಲೋ ಏನೋ ಇಡೀ ದೇಶದಲ್ಲಿ ಬಂದ್ಬಿಡುತ್ತೆ ಎಲ್ಲ ಕಡೆ ಅಂತ ಹೇಳಿದ್ದಾರೆ. ಬರಲಿ, ಬರಬಾರ್ದು ಅಂತ ಯಾರೋ ಹೇಳ್ತಿಲ್ಲ ಅದನ್ನು. ಬಟ್ ಐ ಹ್ಯಾವ್ ಎ ಪ್ರಾಬ್ಲಮ್. ಓಲಾ ಮತ್ತು ಊಬರ್ಗೆ ಏನೇನು ನಿಯಮಗಳು, ರಕ್ಷಣೆ, ಹೆಣ್ಣು ಮಕ್ಕಳದ್ದು, ಮತ್ತೊಂದು ಟ್ಯಾಕ್ಸಿ ಡ್ರೈವರ್ಗಳದ್ದು ಬ್ಯಾಕ್ಗ್ರೌಂಡ್ ಚೆಕ್ಸು ಇದರಲ್ಲೆಲ್ಲ ಇದೆ, ಅದು ಇವರು ಜವಾಬ್ದಾರರಾಗಬೇಕು. ಹಾಂ, ಎಲ್ಲ SOPs ಇವ್ರಿಗೂ ಇರಬೇಕು. ಅದೆಲ್ಲ SOP ಇವ್ರಿಗೂ ಬರಬೇಕು, ಬೇರೆ ದಾರಿ ಇಲ್ಲ. ನಂಬರ್ 1. ನಂಬರ್ 2, ಈ ಸಂಸ್ಥೆನ ತುಂಬ ಪ್ರೈವೇಟ್ ಮೈಂಡಲ್ಲಿ ಓಡಿಸ್ಬೇಕು. ಪಬ್ಲಿಕ್ ಸ್ಪಿರಿಟಲ್ಲೇ ಇರಲಿ, ಬಟ್ ಪ್ರೈವೇಟ್ ಮೈಂಡ್ ಇರಬೇಕು ಇದನ್ನು ಓಡಿಸೋಕ್ಕೆ. ಇಲ್ದಿದ್ರೆ ಓಲಾ ಊಬರ್ ಅಂತ ಚಮತ್ಕಾರಿ, ಚಾಣಕ್ಯ, ತಂತ್ರಗಾರಿಕೆ ಇರುವ ಮಾಯಾಂಗನೆಯರನ್ನು ನೀವು ಗೆಲ್ಲಲಿಕ್ಕೆ ಆಗುವುದಿಲ್ಲ. ಅದು ಮತ್ತೆ ಅವರು ಅದರಲ್ಲಿ 1000 ತಂದು ಇಟ್ಬಿಡ್ತಾರೆ, ಆಮೇಲೆ ನಿಮ್ಮದು ಫ್ಲಾಪ್ ಆಗೋ ಟೈಪಲ್ಲಿ ಫ್ಲಾಪ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ ನಾಟ್ ಮೆನಿ ಪೀಪಲ್ ಅನ್ಹ್ಯಾಪಿ. ನಮ್ಮದು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಫ್ಯಾಕ್ಟ್ರಿ ಸಕ್ಸಸ್ಫುಲ್ ಆಗಬಾರ್ದು ಅಂತ ಭಾಳ ದಿನಕ್ಕೆ ಆಸೆ ಇದೆ. ಅವ್ರು ಸಕ್ಸಸ್ಫುಲ್ ಆಗಿಬಿಟ್ರೆ ಡೇಂಜರಸ್ಸು ಅಂತ ಭಾಳ ದಿನಕ್ಕಿದೆ ಅದು. ಹಾಗಾಗಿ ಇದುವೇ ಅದಾಗಬಾರ್ದು ಅಷ್ಟೇ. ಎಸ್. ದೆಹಲಿಯಲ್ಲಿ ನಡೆದ AI ಶೃಂಗಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಶರ್ಟ್ಲೆಸ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕಿ ಹಾಗೂ ಕೇಂದ್ರ ಮಾಜಿ ಸಚಿವೆ ಮಾರ್ಗ್ರೆಟ್ ಆಳ್ವಾ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯನ್ನು ತೀವ್ರವಾಗಿ ಖಂಡಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲಿ ಶಿಸ್ತು ಮತ್ತು ಸಭ್ಯತೆ ಅತ್ಯಂತ ಮುಖ್ಯ ಅಂತ ಒತ್ತಿ ಹೇಳಿದ್ದಾರೆ. ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಸಹ ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ಟೀಕಿಸಿದ್ದಾರೆ. ಕೆಲವರು ಹೇಳೋ ಧೈರ್ಯವನ್ನಾದ್ರೂ ತೋರಿಸ್ತಾರಲ್ಲ ಸರ್ ಮೇಡಮ್. ಮಾರ್ಗ್ರೆಟ್ ಹಿಂದೇನೂ ಒಂದ್ಸರಿ ತೋರಿಸಿದ್ರು, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿ ಬಂದಿದೆ ಅವರ ಪಕ್ಷದಲ್ಲಿ. ಈಗಿನ ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದಿಷ್ಟೇ, ಅಟ್ ಎನಿ ಕಾಸ್ಟ್ ಏನಾರು ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದು ಮೋದಿನ ಹೊಗಳೋ ಹಾಗಿಲ್ಲ, BJPನ ಹೊಗಳೋ ಹಾಗಿಲ್ಲ, RSSನ ಹೊಗಳೋ ಹಾಗಿಲ್ಲ. ಇದು ಬೇಸಿಕ್ ಕ್ರೈಟೀರಿಯಾ ಟು ರಿಮೈನ್ ಎಸ್ ಕಾಂಗ್ರೆಸ್ಮನ್. ನಂಬರ್ 2, ರಾಹುಲ್ ಗಾಂಧಿ ಮತ್ತು ಕುಟುಂಬವನ್ನು ಟೀಕೆ ಮಾಡುವಂತಿಲ್ಲ. ಸಾಧ್ಯವಾದಷ್ಟು ಹೊಗಳು, ಸಾಧ್ಯವಾದಷ್ಟಲ್ಲ,
ಅದೇನೆ ಅದನ್ನು ಮೀರಿದ್ದು ಹೋಗ್ತಾ ಇರಬೇಕು. ಬರೀ ಸಾಧ್ಯವಾದ ನೋಡೋಕ್ಕೆ ಇವನು ಒಬ್ಬನೇ ಬೇಕಾ? 1000 ಜನ ಇದ್ದಾರೆ ಅದಕ್ಕೆ. ಓಕೆ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಹಿರಿಯರೆಲ್ಲ ದೂರ ಆಗಿಬಿಟ್ಟಿದ್ದಾರೆ. ಹೊಸಬರ ನೀತಿ ನಿಯಮಗಳು ಮಾರ್ಕೆಟ್ ಆಳ್ವ ಅವ್ರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗೋದು ಕಷ್ಟ ಇದೆ. ಅವರೆಲ್ಲ ಬೇರೆನೇ ಯೋಚನೆ ಮಾಡ್ತಾರೆ. ಹಾಂ, ಹಂಗಾಗಿ ಅವ್ರು ಹೇಳಿದ್ರು ಆಕ್ಷೇಪ ಪಾಪ ಹೇಳಿದ್ದಾರೆ ಶರ್ಟ್ ಬಿಚ್ಚಿದ್ದಕ್ಕೆ. ನನಗೇನು ಬೇಜಾರಿಲ್ಲ, ಶರ್ಟ್ ಬಿಚ್ಚಿದ್ರಿ ಅಷ್ಟೇ. ನಾನು ಕೇಳೋದು ಕರ್ನಾಟಕದ ಕತೆ ಏನು, ನೀವು ಬೆತ್ತಲೆ ಅಂತ. ನಾನು ಹೌದು, ಅಲ್ಲಷ್ಟೇ ಶರ್ಟ್. ಹಾಂ, ಕರ್ನಾಟಕದಲ್ಲಿ ಅಲ್ಲಿ ಬರೀ ಶರ್ಟು, ಇಲ್ಲಿ ಪ್ಯಾಂಟು ಶರ್ಟು ಇಲ್ಲ, ನಿಮ್ಗೆ ಎರಡೂ ಇಲ್ಲ, ಬೆತ್ತಲೆ ಅಂತ ನನ್ನ ಮಾತು ಜನರ ಮುಂದೆ. ಎಸ್.